ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್. ನಾನು ಇವತ್ತು ಸಖತ್ ಟೇಸ್ಟಿಯಾಗಿ ಮೊಟ್ಟೆ ಸಾಂಬಾರು ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಸೂಪರಾಗಿರುತ್ತೆ ಈ ಮೊಟ್ಟೆ ಸಾಂಬಾರು. ಹಾಗಿದ್ರೆ ಬನ್ನಿ, ತಡ ಮಾಡ್ದೇನೆ ಈ ರೆಸಿಪಿನ ಯಾವ ಥರ ಮಾಡೋದು ಅಂತ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ಸಬ್ಸ್ಕ್ರೈಬ್ ಆಗ್ದೇನೆ ನೋಡ್ತಾ ಇದ್ದೀರಾ. ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇವಾಗ ಈ ಸಾಂಬಾರು ಮಾಡೋದಕ್ಕೆ ಮೊದಲಿಗೆ ಮಸಾಲಾನ ಹುರ್ಕೋಬೇಕಾಗುತ್ತೆ. ಅದಕ್ಕೆ ನಾನಿಲ್ಲಿ ಸ್ಟವ್ ಆನ್ ಮಾಡಿ 1 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಹೋಳಾಗೋಷ್ಟು ಈರುಳ್ಳಿನ ದಪ್ಪದಾಗಿ ಕಟ್ ಮಾಡಿ ಫ್ರೈ ಮಾಡ್ಕೊಳಕ್ಕೆ ಹಾಕ್ಕೊತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೇನೆ 1 ಟೊಮೆಟೊನ ಹಾಕ್ಕೊತಾ ಇದ್ದೀನಿ. ಹಾಗೆ ಜೊತೆಗೆ 1 ಇಂಚು ಶುಂಠಿ ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಇದನ್ನ ಇವಾಗ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಹಾಗೆ ಇಲ್ಲಿ ನಾನು 5 ಕಾಳು ಮೆಣಸು, 2 ಲವಂಗ, 1 ಇಂಚ್ ಆಗೋಷ್ಟು ಚಕ್ಕೆನ ಹಾಕ್ಕೊಂಡಿದ್ದೀನಿ. ಅದು ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ಹಾಗೆ ಅದ್ರ ಜೊತೆಗೆ 1 ಸ್ಪೂನ್ ಆಗೋಷ್ಟು ಹುರ್ಗಡ್ಲೆನ ಸೇರಿಸ್ಕೊತಾ ಇದ್ದೀನಿ. ಹುರ್ಗಡ್ಲೆ ಹಾಕ್ಕೊಂಡ್ರೆ ಮಾಡ್ತಾ ಇರೋಂತಹ ಸಾಂಬಾರು ಒಂದು ಸ್ವಲ್ಪ ಗಟ್ಟಿ ಬರುತ್ತೆ ಅನ್ನೋ ಕಾರಣಕ್ಕೆ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಇಲ್ಲಿ 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೇ ಇವಾಗ ಇಲ್ಲಿ ಒಂದು ಅರ್ಧ ಹೋಳಾಗುವಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ನಾನು ತೊಗೊಂಡಿರೋಂತಹ ಕಾಯಿ ಚಿಕ್ಕದಿತ್ತು, ಅದಕ್ಕೆ ನಾನು ಒಂದು ಅರ್ಧ ಹೋಳಾಗೋಷ್ಟು ಹಾಕ್ಕೊತಾ ಇದ್ದೀನಿ. ನೀವೇನಾದರೂ ತೊಗೊಂಡಿರೋಂತಹ ಕಾಯಿ ಒಂದು ಸ್ವಲ್ಪ ದಪ್ಪದಾಗಿ ದೊಡ್ಡದಾಗಿದ್ದರೆ ಒಂದು 1/4 ಭಾಗ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಇಲ್ಲಿ ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ. ನಾನು ಆಫ್ ಮಾಡಿ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, 1/4 ಸ್ಪೂನ್ ಆಗೋಷ್ಟು ಗರಂ ಮಸಾಲ ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ನಾವಿಲ್ಲಿ ಸ್ಪೈಸಸ್ನ ಜಾಸ್ತಿ ಹಾಕ್ಕೊಂಡಿಲ್ಲ ಅಲ್ವಾ, ಅದಕ್ಕೆ 1/4 ಸ್ಪೂನ್ ಆಗೋಷ್ಟು ಗರಂ ಮಸಾಲ ಸೇರಿಸ್ಕೊತಾ ಇದ್ದೀನಿ. ಅದಾದ ನಂತರ 1/4 ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಸ್ಟವ್ ಆಫ್ ಮಾಡಿದ್ದೀನಿ. ಆಫ್ ಮಾಡಿಬಿಟ್ಟು ಈ ತವಾ ಬಿಸಿ ಇರುತ್ತಲ್ವ, ಅದೇ ಬಿಸಿಗೆ ಸಾಕು, ಇದು ಫ್ರೈ ಆಗಿಬಿಡುತ್ತೆ. ಇಲ್ಲಾಂದರೆ ನಾವು ಬಿಸಿಗೆ ಇಟ್ಕೊಂಡು ಫ್ರೈ ಮಾಡ್ಕೊತೀವಿ ಅಂದರೆ ಹಾಕಿರೋಂತಹ ಖಾರ ಅದೆಲ್ಲ ಸೀದೋಗಿ ಘಾಟ್ ಬಂದುಬಿಡುತ್ತೆ. ಅದಕ್ಕೆ ನಾನಿಲ್ಲಿ ಸ್ಟವ್ ಆಫ್ ಮಾಡಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಇವಾಗ ಪೂರ್ತಿಯಾಗಿ ತಣ್ಣಗಾಗಿದೆ. ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಆದಷ್ಟು ನುಣ್ಣಗೆ ರುಬ್ಬಿ, ಆವಾಗ ಈ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ರುಬ್ಬುವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ನೋಡಿ ಇವಾಗ ನಾನು ರುಬ್ಕೊಂಡು ತೊಗೊಂಬಂದಿದ್ದೀನಿ. ಪೂರ್ತಿಯಾಗಿ ನುಣ್ಣಗಾಗಿದೆ. ನಾನು ರುಬ್ಬಿರೋಂತಹ ಮಸಾಲ ಈ ಥರ ಆಗಬೇಕು. ಅವಾಗ ಇದು ಸಾಂಬಾರಿಗೆ ಕರೆಕ್ಟಾಗಿರುತ್ತೆ. ಇವಾಗ ಒಂದು ಪಾತ್ರೆ ಇಟ್ಕೊತಾ ಇದ್ದೀನಿ ಸಾಂಬಾರು ಮಾಡೋದಕ್ಕೆ. ಆದಷ್ಟು ಅಗಲವಾಗಿರೋಂತಹ ಪಾತ್ರೆನೇ ಇಟ್ಕೊಳ್ಳಿ. ಆವಾಗ ನಾವು ಮೊಟ್ಟೆ ಹಾಕ್ತೀವಲ್ವ, ಆವಾಗ ಒಂದಕ್ಕೊಂದು ಅಂಟೋದಿಲ್ಲ. ಅದಕ್ಕೆ ಅಗಲವಾಗಿರೋಂತಹ ಪಾತ್ರೆ ಹಾಕ್ಕೊಂಡು ಇದಕ್ಕೆ ಒಂದು 4-5 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಈ ಚಿಕನ್ ಸಾಂಬಾರು ಹಾಗೆ ಮೊಟ್ಟೆ ಸಾಂಬಾರಿಗೆ, ಈ ಕಾಳು ಸಾಂಬಾರಿಗೆಲ್ಲ ಒಂದು ಸ್ವಲ್ಪ ಎಣ್ಣೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ನಾನು 4-5 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಹಾಗೆ 2 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಹಾಗೆ ಇಲ್ಲೇ ಅರ್ಧ ಈರುಳ್ಳಿ ಹಾಗೆ 1 ಟೊಮೆಟೊನ ಸೇರಿಸ್ಕೊಂಡಿದ್ದೀನಿ. ನಾನು ಆವಾಗಲೇ ಹೇಳಿದೆ ಅಲ್ವಾ, ರುಬ್ಬೋದಕ್ಕೆ ಒಂದು ಅರ್ಧ ಹಾಕ್ತಾಯಿದ್ದೀನಿ, ಹಾಗೆ ಸಾಂಬಾರಿಗೆ ಒಂದು ಅರ್ಧ ಹಾಕ್ತಾಯಿದ್ದೀನಿ ಅಂತ. ಇವಾಗ ಹಾಕಿರುವಂತಹ ಈರುಳ್ಳಿ ಟೊಮೆಟೊನು ಸಹ ನೀಟಾಗಿ ಫ್ರೈ ಆಗಿದೆ. ನಾವೇನು ರುಬ್ಕೊಂಡಿದ್ವಲ್ಲ ಮಸಾಲ, ಅದನ್ನು ಇವಾಗ ಸೇರಿಸ್ಕೋಬೇಕಾಗುತ್ತೆ. ನಾವಿಲ್ಲಿ ಆಲ್ರೆಡಿ ಮಸಾಲಾನ ಹುರಿದಿರೋದ್ರಿಂದ ತುಂಬ ಹೊತ್ತೇನು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಂತಹ ಅವಶ್ಯಕತೆ ಏನಿರಲ್ಲ. ಇದನ್ನು ಹಾಕಿಬಿಟ್ಟು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ 2 ನಿಮಿಷ ಆದಮೇಲೆ ಸುತ್ತಲೂ ಎಣ್ಣೆ ಬಿಟ್ಟಿದೆ. ಈ ಥರ ಆದರೆ ಇದು ಪರ್ಫೆಕ್ಟಾಗಿ ಬೆಂದಿದೆ ಅಂತ. ಇದಕ್ಕೆ ಇವಾಗ ನಿಮಗೆ ಸಾಂಬಾರು ಹದ ನೋಡಿ ಎಷ್ಟು ಬೇಕೋ ಅಷ್ಟೇನೋ ನೀರು ಹಾಕ್ಕೊಳ್ಳಿ. ನಾನಿಲ್ಲಿ ನೈಟ್ ಮಾಡ್ತಾಯಿದ್ದೀನಿ. ನನಗೆ ನೈಟಿಗೂ ಬೇಕು ನಾಳೆಗೂ ಬೇಕು ಅಂತ ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ. ಹಾಗೆ ನೀವು ಈ ಟೈಮಲ್ಲೇ ಉಪ್ಪು ಹಾಗೆ ಖಾರನ ನೋಡ್ಕೋಬೇಕಾಗುತ್ತೆ. ನಾವು ಮೊಟ್ಟೆನ ಸೇರಿಸಿದ ಮೇಲೆ ಉಪ್ಪು ಖಾರ ಹಾಕೊಳ್ಳೋಕ್ಕೆ ಆಗೋದಿಲ್ಲ. ಅದಕ್ಕೆ ಈ ಟೈಮಲ್ಲಿ ಒಂದು ಸ್ವಲ್ಪ ಕುದಿ ಬಂದಮೇಲೆ ಟೇಸ್ಟ್ ನೋಡ್ಕೊಂಬಿಡಿ. ಉಪ್ಪು ಖಾರ ಕರೆಕ್ಟಾಗಿದ್ದರೆ ಸರಿ, ಕರೆಕ್ಟಾಗಿಲ್ಲ ಅಂದರೆ ನೀವು ಮತ್ತೆ ಹಾಕ್ಕೊಳ್ಳಿ. ಇದನ್ನು ಇವಾಗ ಕುದಿ ಬರೋದಕ್ಕೆ ಬಿಡ್ತಾಯಿದ್ದೀನಿ. ಒಂದು ಕುದಿ ಬಂದಮೇಲೆ ನೋಡಿ ಈ ಥರ ಒಂದು ಕುದಿ ಬರಬೇಕು. ಇದಕ್ಕೆ ಇವಾಗ ಮೊಟ್ಟೆನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಮೊಟ್ಟೆನ ಬೇಯಿಸ್ಕೊಂಡಿಲ್ಲ, ಹಾಗೆ ಮೊಟ್ಟೆನ ಒಡೆದ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಅದಕ್ಕೋಸ್ಕರನೇ ನಾನಿಲ್ಲಿ ನಿಮಗೆ ಹೇಳಿರೋದು ಅಗಲ ಇರೋಂತಹ ಪಾತ್ರೆನ ತೊಗೊಳ್ಳಿ ಅಂತ. ನಾನಿಲ್ಲಿ ಒಂದು 5 ಮೊಟ್ಟೆನ ಸೇರಿಸ್ಕೊತಾ ಇದ್ದೀನಿ. ನಾನು ಮಾಡ್ತಾ ಇರೋಂತಹ ಸಾಂಬಾರಿಗೆ 5 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆನೂ ಸಹ ಹಾಕೋಬಹುದು. ನೋಡಿ ಇಲ್ಲಿ ಇವಾಗ ನಾನು 1 ಮೊಟ್ಟೆನ ಹಾಕಿರೋಂತಹ ಜಾಗದ ಪಕ್ಕಕ್ಕೆ ಹಾಕ್ಕೊತಾ ಇದ್ದೀನಿ. ಈ ಥರ ಬಿಡಿ ಬಿಡಿಯಾಗಿ ಹಾಕ್ಕೋಬೇಕಾಗತ್ತೆ. ಒಂದೇ ಹತ್ರನೇ ನಾವು ಹಾಕ್ಕೊತೀವಿ ಅಂದರೆ ಮೊಟ್ಟೆ ಅಂಟ್ಕೊಂಡು ಒಂದೇ ಸೈಡ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಅಗಲವಾಗಿರೋಂತಹ ಪಾತ್ರೆ ತೊಗೊಳ್ಳಿ. ನೋಡಿ ಇವಾಗ ಹಾಕಿದ್ದೀನಿ ಎಲ್ಲ ಮೊಟ್ಟೆ. ನಾನು ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಇದನ್ನು ಬಿಡಬೇಕಾಗುತ್ತೆ. ಲೋ ಫ್ಲೇಮಲ್ಲಿ, ಹೈ ಫ್ಲೇಮ್ ಮಾಡೋಕ್ಕೆ ಹೋಗ್ಬಿಡಿ. ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ಬಿಡಬೇಕಾಗುತ್ತೆ. ನೋಡಿ ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ಆದಮೇಲೆ ನಾವು ಹಾಕಿರೋಂತಹ ಮೊಟ್ಟೆ ಮೇಲ್ಗಡೆ ಯಾವ ಥರ ತೇಲ್ ಬರುತ್ತೆ. ಒಂದೊಂದು ಸರಿ ಇದು ಅಂಟ್ಕೊಳ್ಳೋಂತಹ ಚಾನ್ಸಸ್ ಇರುತ್ತೆ ಹಾಕಿರೋಂತಹ ಮೊಟ್ಟೆ. ಇವತ್ತು ನಾನು ಹಾಕಿರುವಂತಹ ಮೊಟ್ಟೆ ಅಂಟ್ಕೊಂಡಿರಲಿಲ್ಲ, ಮೇಲ್ಗಡೆ ನೀಟಾಗಿ ತೇಲ್ ಬರ್ತಾಯಿತ್ತು. ಹಾಗೆ ಪೂರ್ತಿಯಾಗಿ ಮಸಾಲನೂ ಸಹ ಬೆಂದ್ಕೊಂಡು ಎಣ್ಣೆ ಬಿಟ್ಕೊಂಡಿದೆ. ಈ ಥರ ಆದರೆ ಪರ್ಫೆಕ್ಟಾಗಿರುವಂತಹ ಟೇಸ್ಟಿಯಾಗಿರುವಂತಹ ಮೊಟ್ಟೆ ಸಾಂಬಾರು ರೆಡಿ ಆಯಿತು ಅಂತ. ನಾನಿವತ್ತು ಇದ್ರ ಜೊತೆಗೆ ರಾಗಿ ಮುದ್ದೆ ಮಾಡಿದ್ದೀನಿ. ರಾಗಿ ಮುದ್ದೆ ಮಾತ್ರ ಸೂಪರಾಗಿರುತ್ತೆ ಇದು.
ನೋಡಿ ಇಷ್ಟ ಆದರೆ ಸಖತ್ ಟೇಸ್ಟಿಯಾಗಿರುವಂತಹ ಮೊಟ್ಟೆ ಸಾಂಬಾರು ರೆಡಿ ಆಯಿತು ಅಂತ. ಹಾಕಿರೋಂತಹ ಮೊಟ್ಟೆಗಳು ನೋಡಿ ಯಾವ ಥರ ಬಂದಿದೆ ಅಂತ. ಕರೆಕ್ಟಾಗಿ ಬೆಂದಿರುತ್ತೆ. ಅಯ್ಯೋ ಮೊಟ್ಟೆ ಹಾಗೆ ಹಾಕಿದ್ದೀವಲ್ಲ ಬೇಯುತ್ತೋ ಇಲ್ವೋ ಅಂತ ಯೋಚನೆ ಬೇಡ. ನಾವು ನಾರ್ಮಲಾಗಿ ಯಾವ ಥರ ಬೇಯಿಸ್ತೀವಲ್ಲ ಮೊಟ್ಟೆ ಅದೇ ಟೇಸ್ಟಲ್ಲಿ ಅದೇ ಥರನೇ ಬೆಂದಿರುತ್ತೆ. ಇದಕ್ಕೆ ಇವಾಗ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದರೆ ಸಾಂಬಾರು ರೆಡಿ ಆಯಿತು ಅಂತ. ನೋಡಿ ಇಲ್ಲಿ ಮುದ್ದೆ ಜೊತೆಗೆ ಸರ್ವ್ ಮಾಡಿದ್ದೀನಿ. ಸೂಪರ್ ಟೇಸ್ಟಿಯಾಗಿತ್ತು ಮುದ್ದೆ ಜೊತೆಗೆ. ಹಾಗಿದ್ರೆ ನಾನು ಮಾಡಿರುವಂತಹ ಈ ಸಾಂಬಾರ್ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.